ಓಟ. ನಾವು ಓಟಕ್ಕೆ ಸಿದ್ಧತೆ ಮಾಡಿಕೊಂಡೆವು. ಶಾಲಾ ಮೈದಾನದಲ್ಲಿರುವ ಖೋ ಖೋ ಕಂಬದ ಬಳಿ ಒಂದು ಗೆರೆ ಎಳೆದೆವು ಮತ್ತು ನಂತರ ಅದರಿಂದ 25 ಮೀಟರ್ ದೂರದಲ್ಲಿ ಮತ್ತೊಂದು ಗೆರೆ ಎಳೆದೆವು. ನಿಮ್ಮೆಲ್ಲರಲ್ಲಿ ಯಾರು ವೇಗವಾಗಿ ಓಡುತ್ತಾರೆ ಎಂದು ಹೇಗೆ ಕಂಡುಹಿಡಿಯುವುದು ಎಂದು ನಾವು ಅವರಿಗೆ ಕೇಳಿದೆವು. ಹಾಗಾಗಿ ಎಲ್ಲ ಮಕ್ಕಳು ಗುಂಪುಗಳಲ್ಲಿ ಓಡಬೇಕೆಂದು ಮತ್ತು ನಂತರ ಎಲ್ಲ ಮಕ್ಕಳು 5 ಜನರ ಗುಂಪುಗಳಲ್ಲಿ ಓಡಬೇಕೆಂದು ನಾವು ಒಂದು ಯೋಜನೆಯನ್ನು ರೂಪಿಸಿದೆವು. ಮೊದಲ ಗುಂಪಿನಲ್ಲಿ ಪ್ರಥಮೇಶ್ ಗೆದ್ದನು. ಮತ್ತು ಎರಡನೇ ಗುಂಪಿನಲ್ಲಿ ರವೀಂದ್ರ ಗೆದ್ದನು. ಹುಡುಗಿಯರಲ್ಲಿ ವಿಶಾಖ ಗೆದ್ದಳು. ಆದರೆ ಮಕ್ಕಳು ಓಟದ ಫಲಿತಾಂಶದಿಂದ ಸಂತೋಷವಾಗಿಲ್ಲ ಎಂದು ತೋರುತ್ತಿದೆ. ಆಟದಲ್ಲಿ ಮೋಸ ನಡೆದಿದೆ ಎಂದು ಕೆಲವು ಮಕ್ಕಳು ಭಾವಿಸಿದ್ದಾರೆ. ಕೆಲವರು ಒಂದು ಮಗು ಮೊದಲೇ ಓಡಲು ಪ್ರಾರಂಭಿಸಿತ್ತು ಎಂದು ಹೇಳಿದರೆ, ಇನ್ನು ಕೆಲವರು ಯಾರದೋ ಕಾಲು ಮುಂದೆ ಇತ್ತು ಎಂದು ಹೇಳಿದರು. ಹಾಗಾದರೆ ನಾವು ಕೇಳಿದೆವು, ಈಗ ಯಾರು ವೇಗವಾಗಿ ಓಡಿದರು ಎಂದು ಕಂಡುಹಿಡಿಯುವುದು ಹೇಗೆ ಎಂದು ಹೇಳಿ. ಕೆಲವು ಬುದ್ಧಿವಂತ ಮಕ್ಕಳು ಸ್ಟಾಪ್ ವಾಚ್ ಬಳಸಿ ಕಂಡುಹಿಡಿಯಬಹುದು ಎಂದು ಉತ್ತರಿಸಿದರು. ಎಲ್ಲರೂ ಓಟವನ್ನು ಮುಗಿಸಲು ಎಷ್ಟು ಸಮಯ ತೆಗೆದುಕೊಂಡರು ಇದನ್ನು ನಾವು ಸ್ಟಾಪ್ ವಾಚ್ ಮೂಲಕ ತಿಳಿದುಕೊಳ್ಳಬಹುದು. ಆದ್ದರಿಂದ ಎಲ್ಲ ಮಕ್ಕಳು ಮತ್ತೆ ಓಡಬೇಕು ಮತ್ತು ಅವರು ಓಡಲು ತೆಗೆದುಕೊಳ್ಳುವ ಸಮಯವನ್ನು ನಾವು ಮೊಬೈಲ್ನ ಸ್ಟಾಪ್ ವಾಚ್ ಮೂಲಕ ಅಳೆಯಬೇಕು ಎಂದು ನಿರ್ಧರಿಸಲಾಯಿತು. ಹಾಗಾದರೆ ಈಗ ಹೇಳಿ, ಓಟವನ್ನು ಗೆದ್ದವರು ಯಾರು? ಅಮೋಲ್. ಸರಿಯಾಗಿದೆ. ಆದರೆ ನೀವು ಅದನ್ನು ಹೇಗೆ ಹೇಳುತ್ತೀರಿ? ಮಕ್ಕಳು ದೂರವನ್ನು ಅಳೆದಿದ್ದರು. ದೂರವು 25 ಮೀಟರ್ ಇತ್ತು ಮತ್ತು ಅಮೋಲ್ 25 ಮೀಟರ್ ದೂರವನ್ನು ಕಡಿಮೆ ಸಮಯದಲ್ಲಿ 4.45 ಸೆಕೆಂಡುಗಳಲ್ಲಿ ಕ್ರಮಿಸಿದ್ದನು. ಮತ್ತು ಅಮೋಲ್ ಎಷ್ಟು ವೇಗವಾಗಿ ಓಡಿದ ಅಥವಾ ಅಮೋಲ್ನ ವೇಗ ಎಷ್ಟಿತ್ತು ಎಂಬುದನ್ನು ನಾವು ಕಂಡುಹಿಡಿಯಬಹುದು. ಇದನ್ನು ನಾವು ಕ್ಯಾಲ್ಕುಲೇಟರ್ನಲ್ಲಿ ಮಾಡಿ ನೋಡೋಣ. ದೂರವನ್ನು ಅದನ್ನು ಕ್ರಮಿಸಲು ತೆಗೆದುಕೊಂಡ ಸಮಯದಿಂದ ಭಾಗಿಸಿ, ಅಂದರೆ 25 ಮೀಟರ್ಗಳನ್ನು 4.45 ಸೆಕೆಂಡುಗಳಿಂದ ಭಾಗಿಸಿ. ಉತ್ತರವು ಪ್ರತಿ ಸೆಕೆಂಡಿಗೆ 5.6 ಮೀಟರ್. ನೋಡಿ, ಸುಲಭವಾಗಿತ್ತು ಅಲ್ಲವೇ? ಓಟದಲ್ಲಿ ಯಾರು ಗೆದ್ದರು ಎಂಬುದನ್ನು ನಾವು ಕಂಡುಕೊಂಡೆವು ಮಾತ್ರವಲ್ಲದೆ ವಿಜೇತರ ವೇಗ ಎಷ್ಟಿತ್ತು ಎಂಬುದನ್ನು ಸಹ ಕಂಡುಕೊಂಡೆವು.